ಎಲ್ಲರಿಗೂ ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಬನ್ನಿ ಯಾವ ರೀತಿಯಾಗಿ ಆಲೂ ಪರಾಟ ಪರ್ಫೆಕ್ಟಾಗಿ ಮಾಡೋದು ಅಂತ ಹೇಳಿ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 3 ದೊಡ್ಡ ಆಲೂಗಡ್ಡೆಯನ್ನು ನಾನು ಇಡೇದಾಗಿ ಕಟ್ ಮಾಡ್ದೇನೆ ಹಾಗೆ ಕುದಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನೀವು ಕಟ್ ಮಾಡಿ ಕುದಿಸೋದ್ರಿಂದ ಅದರಲ್ಲಿ ನೀರಿನ ಅಂಶ ಹೋಗ್ಬಿಟ್ಟು ಅದು ಗಂಜಿ ರೂಪಕ್ಕೆ ಬರುತ್ತೆ. ನೀವು ಕಟ್ ಮಾಡ್ದೇ ಅದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನಾನು ಒಂದು ಪಾತ್ರೆಯಲ್ಲಿ 1 ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ನಾವು ನೀರನ್ನು ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ಬೇಕು. ನಾನು ಆವಾಗಲೇ ಹೇಳಿದ ಹಾಗೆ ಆಲೂಗಡ್ಡೆನ ನೀವು ಇಡಿಯಾಗಿ ಬೇಯಿಸೋದ್ರಿಂದ ಅದು ಗಂಜಿ ರೂಪಕ್ಕೆ ಬರೋದಿಲ್ಲ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ನೀಟಾಗಿ ನಾವು ಹಿಟ್ಟನ್ನು ನಾದ್ಕೊಂಡು ಈ ಥರ ಸ್ಮೂತಾಗಿರಬೇಕು, ತುಂಬ ಗಟ್ಟಿಯಾಗಿ ಚಪಾತಿ ಥರ ಅಲ್ಲ, ಚಪಾತಿಗಿಂತ ಸ್ವಲ್ಪ ಮಿದುವಾಗಿ ಬೇಯಿಸ್ಕೊಂಡು ಇಟ್ಕೊಳ್ಬೇಕು. ನೋಡಿ, ಬೇಯಿಸಿದಂಥ ಆಲೂಗಡ್ಡೆ ಸಿಪ್ಪೆ ತಗೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ಥರ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆಗೆ 1 ಚಮಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಈ ಥರ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಸ್ವಲ್ಪ ರೆಸ್ಟಿಗೆ ಇಟ್ಬಿಡಬೇಕು. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಮಿಕ್ಸಿ ಜಾರ್ನಲ್ಲಿ ಶುಂಠಿ, ಬೆಳ್ಳುಳ್ಳಿ ಹಾಗೂ 1-2 ಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡ್ಬಿಟ್ಟು ಮತ್ತು ಜೀರಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಬೇಕು, ತೀರಾ ಸಣ್ಣಗೂ ಮಾಡಬಾರ್ದು. ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಒಂದು ಕಡಾಯಿಗೆ ರುಬ್ಬಿರತಕ್ಕಂಥ ನಾವು ಏನು ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಳ್ಬೇಕು, ಎಣ್ಣೆಯಲ್ಲಿ ಫ್ರೈ ಮಾಡಿ. ಆಮೇಲೆ ನಾವು ಆಲೂಗಡ್ಡೆ ಪೊಟ್ಯಾಟೊ ಮಿಕ್ಸರ್ ಏನು ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ನಾನು ಯಾವ ರೀತಿಯಾಗಿ ತೋರಿಸಿದ್ದೀನಲ್ಲ ನೀವು ಕೂಡ ಅದೇ ರೀತಿಯಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದ್ರಿಂದ ನಾನು ತುಂಬಾ ಟೇಸ್ಟಿಯಾಗಿರುವಂತಹ ಡಿಫ್ರೆಂಟ್ ಟೇಸ್ಟ್ ಅಂತ ಹೇಳ್ಬೋದು. ಡಾಬಾ ಸ್ಟೈಲಲ್ಲಿ ಯಾವ ರೀತಿಯಾಗಿ ಸಿಗುತ್ತಲ್ಲ ಅದೇ ರೀತಿಯಾದಂತಹ ಪರೋಟ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಕೆಲವೊಬ್ಬರು ಪರೋಟ ಮಾಡಬೇಕಾದ್ರೆ ಹೇಳ್ತಾರೆ ತುಂಬಾ ಅಂಟ್ಕೊಂಡ್ಬಿಡುತ್ತೆ, ಎಲ್ಲ ಕಿತ್ಕೊಂಡ್ಬಿಡುತ್ತೆ, ಸರಿಯಾಗಿ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾಗಿ ನೀವು ನಾನು ತೋರಿಸಿರುವಂತಹ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟ್ ಆದಂತಹ ಆಲೂ ಪರಾಟ ಬರುತ್ತೆ. ನಾವು ಇದಕ್ಕೆ 1 ದೊಡ್ಡ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಈ ಥರ ಹಸಿಯಾಗಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಫ್ಲೇವರ್ ಬರುತ್ತೆ. ನೋಡಿ, ಈ ಥರ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಹಾಕಿದಾದ್ಮೇಲೆ ಆ ಸೋಂಪು ಕಾಳನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕಿದ್ಮೇಲೆ ಅಜ್ವಾನನ ಸ್ವಲ್ಪ ಕೈಯಿಂದ ಸ್ಮ್ಯಾಶ್ ಮಾಡಿಬಿಟ್ಟು ನೀಟಾಗಿ ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಅದನ್ನು ಬೇಯಿಸ್ಕೊಂಡು ನೀಟಾಗಿ ನಮ್ಮದು ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಬೇಕು. ಇದು ನೀಟಾಗಿ ಪೂರ್ತಿ ತಣ್ಣಗಾಗಬೇಕು, ಅಲ್ಲಿವರೆಗೂ ನಾವು ಯೂಸ್ ಮಾಡಬಾರ್ದು. ಈ ನೋಡಿ, ಈ ಥರ ನಮ್ಮದು ಮಿಕ್ಸ್ಚರ್ ರೆಡಿಯಾಗಿದೆ. ಇದು ತಣ್ಣಗಾಗೋವರೆಗೂ ಇಟ್ಬಿಡೋಣ. ನೋಡಿ, ಈ ಥರ ನಮ್ಮದು ಚಪಾತಿ ನಾವು ಪರೋಟಾಗೆ ಏನು ಮಾಡಿದ್ವಲ್ಲ ಇಷ್ಟು ನೆಂದಿದೆ. ಇದನ್ನು ನೆಂದಾದ್ಮೇಲೆ 1 ದೊಡ್ಡ ಹುರುಳಿಯನ್ನು ತೊಗೋಬೇಕು. ನಾವು ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಹುರುಳಿಯನ್ನೇ ತೊಗೊಂಡು ಅದನ್ನು ಈ ಥರ ಮಾಡ್ಕೊಳ್ಬೇಕು. ಹಿಟ್ಟಲ್ಲಿ ಸ್ವಲ್ಪ ಈ ಥರ ನಾದ್ಬಿಟ್ಟು ನಾವು ಸೈಡಿಗೆಲ್ಲ ಅದನ್ನು ಕೈಯಿಂದನೇ ಸ್ವಲ್ಪ ದೊಡ್ಡದು ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈ ಥರ ಹಿಟ್ಟಲ್ಲಿ ಎದ್ದುಬಿಟ್ಟು ಈ ಥರ ಕಾರ್ನರಲ್ಲಿ ಮಾತ್ರ ನಾವು ಕೈಯಿಂದ ಈ ಥರ ದೊಡ್ಡದು ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈ ಥರ ತುದಿಗಷ್ಟೇ ಮಾಡಬೇಕು, ಮಧ್ಯದಲ್ಲಿ ಪ್ರೆಸ್ ಮಾಡಬಾರ್ದು. ನೋಡಿ, ಈ ಥರ ತುದಿಯಲ್ಲಿ ಮಾತ್ರ ಮಾಡಿಬಿಟ್ಟು ನೋಡಿ ಮಧ್ಯದಲ್ಲಿ ದಪ್ಪವಾಗಿ ಹಾಗೇ ಇದೆ. ಈ ರೀತಿಯಾಗಿ ನೀವು ನಾನು ತೋರಿಸಿದ ರೀತಿಯಲ್ಲಿ ಮಾಡಿಕೊಂಡ್ರೆ ನಿಮ್ಮದು ಪರೋಟ ಅಂಟ್ಕೊಳ್ಳಲ್ಲ ಹಾಗೂ ಕಿತ್ಕೊಳ್ಳಲ್ಲ, ತುಂಬಾ ಪರ್ಫೆಕ್ಟಾಗಿ ಇವನ್ನಾಗಿ ಬರುತ್ತೆ. ನೋಡಿ, ಈ ಥರ ಮಧ್ಯದಲ್ಲಿ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ನಾವು ಮಾಡ್ತಕ್ಕಂಥ ಆಲೂ ಪರೋಟದ ಹೂರಣವನ್ನು ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಸುತ್ತಲಿಗಿಂದ ನಾವು ಹೋಳಿಗೆ ಎಲ್ಲ ಈ ಥರ ಕವರ್ ಅಪ್ ಮಾಡ್ತೀವಲ್ಲ ಆ ರೀತಿಯಾಗಿಯೇ ನೀವು ಇದನ್ನು ಕವರ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲದನ್ನು ಒಂದು ಕಡೆ ಈ ಥರ ಮಾಡಿಬಿಟ್ಟು ನೀಟಾಗಿ ಮಡ್ಚ್ಕೊಳ್ಬೇಕು. ನೀವು ಇದನ್ನು ಕೈಯಿಂದನೂ ಕೂಡ ಮಾಡ್ಬೋದು, ನೀವು ಲಟ್ಟಣಿಗೆಯಿಂದ ಕೂಡ ಮಾಡ್ಕೊಳ್ಬೋದು. ಯಾವುದೇ ರೀತಿಯಾಗಿ ಅಂಟ್ಕೊಳ್ಳೋದಿಲ್ಲ ಹಾಗೂ ಬ್ರೇಕ್ ಆಗೋದಿಲ್ಲ. ನೋಡಿ, ನಾನು ಕೈಯಿಂದನೇ ಪ್ರೆಸ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನೀವು ಮೊದಲಿಗೆ ಮಧ್ಯಭಾಗದಿಂದನೇ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಈ ಥರ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲೂ ಕೂಡ ಬ್ರೇಕ್ ಆಗೋದಿಲ್ಲ. ತುಂಬಾ ಪರ್ಫೆಕ್ಟ್ ಆದಂತಹ ಆಲೂ ಪರಾಟ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಬರುತ್ತೆ. ನೋಡಿ, ಈ ಥರ ಆದಮೇಲೆ ನಾವು ಹಂಚ ಮೇಲೆ ಹಾಕ್ಕೊಳ್ತಾ ಇದ್ದೀವಿ. ನೋಡಿದ್ರಲ್ಲ, ಎಲ್ಲೂ ಕೂಡ ನಮ್ಮದು ಅಷ್ಟೊಂದು ಹಾಳಾಗಿಲ್ಲ. ನೋಡಿದ್ರಲ್ಲ, ಈ ಥರ ಹಂಚ ಮೇಲೆ ಹಾಕ್ಕೊಂಡು ನೀಟಾಗಿ ಎಣ್ಣೆ ಒಂಚೂರು ಹಾಕಿ ಬೇಯಿಸ್ಕೊಳ್ಬೇಕು. ಒಂದು ಕಡೆ ಸ್ವಲ್ಪ ನೀಟಾಗಿ ಬೇಯೋವರೆಗೂ ನಾವು ತಿರುಗಿಸ್ಕೊಳ್ಬಾರ್ದು. ಪದೇ ತಿರುಗಿಸೋದ್ರಿಂದ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ಈ ಥರ 2 ಕಡೆ ನೀಟಾಗಿ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ರೋಸ್ಟಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ
ನಾನು ತೋರಿಸಿರುವಂಥ ರೀತಿಯಲ್ಲಿ ನೀವು ಮಾಡಿಕೊಂಡು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಎರಡು ಕಡೆ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಒಂದು ಕಡೆನೂ ಬ್ರೇಕ್ ಆಗದೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ. ನೋಡಿದ್ರಲ್ವ, ಈ ರೀತಿಯಾಗಿ ನಮ್ಮದು ಆಲೂ ಪರಾಟ ರೆಡಿಯಾಗಿದೆ. ನೋಡಿ ಎಷ್ಟು ಒಳಗಡೆ ಈ ಥರ ನಾನು ಬ್ರೇಕ್ ಮಾಡಿದ್ರೆ ಎಷ್ಟು ಲೇಯರ್ ಥರ ಓಪನ್ ಆಗ್ತಾಯಿದೆ, ಎಷ್ಟು ಇವನ್ ಆಗಿ ನಮ್ಮದು ಪರೋಟ ಮಿಕ್ಸರು ಬ್ಲೆಂಡ್ ಆಗಿದೆ ಅಂತ ಹೇಳಿ. ನೋಡಿ, ತುಂಬಾ ಪರ್ಫೆಕ್ಟಾಗಿ ಹಾಗೂ ಸಾಫ್ಟಾಗಿ ಕೂಡ ಬರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಒಳ್ಳೆ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ.